ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 20 ಎಕರೆ ರೋಬಸ್ಟಾ ಪ್ಲಾಂಟೇಶನ್ನ ನೋಡೋಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಹಾಗೆ ಸಕಲೇಶಪುರದಿಂದ ಈ ಪ್ರಾಪರ್ಟಿಗೆ 10 ರಿಂದ 11 ಕಿಲೋಮೀಟರ್ ಆಗುತ್ತೆ. ನೋಡಿ, ನಮ್ಮ ಮಲೆನಾಡು ಭಾಗದಲ್ಲಿ ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಹಾಗೆ ನಿಮಗೆ ವೆದರ್ ಪೂರ್ತಿ ಇದೇ ಥರ ಇರುತ್ತೆ. ಎಲ್ಲ ಕಡೆ ಮಂಜಿಂದ ಕವರ್ ಆಗಿರುತ್ತೆ. ಸುಂದರವಾದಂಥ ಲೊಕೇಶನ್ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದ ಸಂಜೆ ತನಕ ನೋಡಿ ಇದೇ ಥರ ನಿಮಗೆ ಮಿಸ್ಟ್ ಇರುತ್ತೆ. ಇದೇ ರೀತಿಯ ಟಾರ್ ರಸ್ತೆಗೆ ಪ್ರಾಪರ್ಟಿ ಸಿಗುತ್ತೆ. ಎಡಭಾಗದಲ್ಲಿ ನಾವೇನು ನೋಡ್ತಿದ್ದೀವಿ ಇದೇ ಪ್ರಾಪರ್ಟಿ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ರೋಡ್ ಫೇಸಿಂಗಿನ ಏನಿಲ್ಲ ಅಂದರೂ 500 ರಿಂದ 600 ಅಡಿಗಳು ಬರುತ್ತೆ. ಫ್ರಂಟೇಜು 15 ರಿಂದ 16 ವರ್ಷದ ರೋಬಸ್ಟಾ ಪ್ಲಾಂಟೇಶನ್ ಗಿಡಗಳಾಗಿದೆ. ಇದು ಸ್ಟೇಟ್ ಹೈವೇಯಿಂದ ಕೂಡ ನಿಮಗೆ ಈ ಪ್ರಾಪರ್ಟಿ 2 ಕಿಲೋಮೀಟರ್ ಆಗುತ್ತೆ. ಇನ್ನು ವಾಟರ್ ಸೋರ್ಸ್ಗೆ ಈ ಪ್ರಾಪರ್ಟಿಯಲ್ಲಿ ಒಂದು ದೊಡ್ಡ ಕೆರೆ ಇದೆ. ಮತ್ತು 70% ನಿಮಗೆ ಲೆವೆಲ್ ಆಗಿರೋ ಜಾಗ, ಸ್ವಲ್ಪ ಟೇಪರ್ ಇದೆ. ಪೂರ್ತಿ ನಿಮಗೆ ರೋಬಸ್ಟಾ ಪ್ಲಾಂಟೇಶನ್ ಇದೆ. ಪೆಪ್ಪರ್ ಸ್ವಲ್ಪ ಕಮ್ಮಿ ಇದೆ. ನಿಮಗೆ ಕಾಡು ಮರಗಳು ತುಂಬಾ ಇದೆ. ನೋಡಿ, ಎಡಭಾಗದಲ್ಲಿ ಏನು ನೋಡ್ತಿದ್ದೀವಿ ಇದೇ ಪೂರ್ತಿ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡಿ, ಪ್ಲಾಂಟೇಶನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ. ಈ ಏರಿಯಾದಲ್ಲಿ 60 ರಿಂದ 80 ಇಂಚು ಮಳೆ ಬೀಳುವಂಥ ಏರಿಯಾ ಇದು. ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಟಾರ್ ರೋಡ್ ವ್ಯವಸ್ಥೆ ಇದೆ. ಒಳ್ಳೆ ಏರಿಯಾ, ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು. ಮತ್ತು ಒಂದು ಪ್ರಾಪರ್ಟಿಗೆ ಒಂದು ಒಳ್ಳೆ ಶೇಪ್ ಇದೆ. ತುಂಬ ಕಾಡು ಮರಗಳಿದೆ. ನೀವು ಪೆಪ್ಪರ್ನ ಎಲ್ಲ ಕಡೆ ಹಾಕೋಬೋದು. ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ತುಂಬ ಸೂಟಬಲ್ ಆಗಿರುವಂಥ ಜಾಗ. ಹಾಗೆ ಅಕ್ಕಪಕ್ಕ ಹಳ್ಳಿಗಳಿದೆ, ಮನೆಗಳಿದೆ. ಯಾವುದೇ ರೀತಿ ಲೇಬರ್ ಸಮಸ್ಯೆ ಇಲ್ಲ. ಸೊ ಒಳ್ಳೆ ಲೊಕೇಶನ್ಲಿರುವಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 30 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಹತ್ರ ನಿಮಗೆ ಸಿಟ್ಟಿಂಗ್ ಇರುತ್ತೆ. ಓನರ್ ಹತ್ರ ಡಿಸ್ಕಸ್ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಈ ಪ್ರಾಪರ್ಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ.